ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಹ್ಯಾಕ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೀರೆಗೆ ಸಂಬಂಧಪಟ್ಟಿದ್ದು ಹಾಗೆ ಬ್ಲೌಸಿಗೆ ಸಂಬಂಧಪಟ್ಟಿದ್ದು ಎಲ್ಲ ಮಿಕ್ಸ್ ಇರುತ್ತೆ. ಒಂದಿಷ್ಟು ಸೀರೆ ಸಂಬಂಧಪಟ್ಟಂಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದಿಷ್ಟು ವಿಡಿಯೋನೂ ಮಾಡಿದ್ದೀನಿ. ಆ ವಿಡಿಯೋನು ನೀವು ನನ್ನ ಚಾನಲ್ನಲ್ಲಿ ಹೋಮ್ ಪೇಜ್ಗೆ ಹೋದರೆ ನಿಮಗೆ ಎಲ್ಲ ವಿಡಿಯೋಸು ಸಿಗುತ್ತೆ. ಹಾಗೆ ಪ್ಲೇಲಿಸ್ಟ್ ಸಹ ಇದೆ, ನಿಮ್ಗೆ ಬೇಕಿದ್ದ ವಿಡಿಯೋನ ಚೆಕ್ ಮಾಡ್ಬೋದು. ನೋಡಿ, ಈ ಹ್ಯಾಕ್ಸು ತುಂಬಾ ಯೂಸ್ ಆಗುತ್ತೆ. ಒಂದಿಷ್ಟು ಕೆಲವರಿಗೆ ಗೊತ್ತೇ ಇರಲ್ಲ. ನಾವು ಏನಾದರೂ ತೊಗೊಂಡಿರ್ತೀವಿ, ಅದು ನಮಗೆ ಯೂಸ್ ಆಗಲ್ಲ ಅಂದ್ಕೊಳ್ತೀವಿ. ಬಟ್ ಅದರಿಂದನೇ ನಾವು ಬೆಟರಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ನೀವು ಮುಂಚಿತವಾಗಿ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಏನೇ ಇರಲಿ, ಏನೇ ಡೌಟ್ ಇರಲಿ, ಏನೇ ಕೇಳಬೇಕನ್ಸಿದ್ರು ಕಮೆಂಟಲ್ಲಿ ಕೇಳಿ. ನೋಡಿ, ನಾವು ಸ್ಯಾರಿ ಉಟ್ಕೊಂಡಾಗ ಪದೇ ಪದೇ ಇದೇನಾಗುತ್ತೆ, ಇಲ್ಲಿ ಒಂದು ಸಲ ನಾವೇನಾದರೂ ಲೂಸು ಇಲ್ಲಿ ನಾವು ಟಕ್ ಮಾಡ್ಕೊಳೋದು ಅಥವಾ ಪಿನ್ ಮಾಡ್ಕೊಳೋದು ಲೂಸ್ ಆಗಿತ್ತು ಅಂದರೆ ಈ ಥರ ಪದೇ ಪದೇ ಕೆಳಗೆ ಹೋಗ್ತಾನೇ ಇರುತ್ತೆ. ಯಾವಾಗಲೂ ನಾವು ಈ ಥರ ಮಾಡ್ಕೊಳೋದು ನೋಡೋರಿಗೆ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಥರ ನೋಡಿ, ಡಬಲ್ ಸೈಡು ಟೇಪ್ ಅಥವಾ ಏನೋ ಅದನ್ನು ತೊಗೊಳ್ಳಿ. ಈ ಥರ ತೆಗೆದು ಏನಿಲ್ಲ, ಇಲ್ಲಿ ನೋಡಿ, ಈ ಕಡೆ ಸೀರೆ ಒಳಗಡೆಯಿಂದ ಈ ಥರ ಅಂಟಿಸಿ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಫಿಕ್ಸ್ ಮಾಡ್ಕೊಂಬಿಡಿ. ನಿಮಗೆ ಆಗ ಒಂಥರ ಇರಿಟೇಟ್ ಆಗೋಲ್ಲ, ಪದೇ ಪದೇ ಇಳ್ದೋಗೋದು. ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಸೀರೆ ನಾವು ಮತ್ತೆ ಉಟ್ಕೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಕೆಳಗಡೆ ಹೋಗ್ತಾನೇ ಇರುತ್ತೆ. ನಾವು ಈ ಥರ ಮಾಡ್ಕೊಳೋದು ಯಾವಾಗಲೂ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ಥರ ಡಬಲ್ ಟೇಪಿಂದ ನೀವು ಈ ಥರ ಟೈಟ್ ಮಾಡ್ಕೊಂಬಿಟ್ರೆ ಅದು ಕೆಳಗಡೆ ಇಳಿಯೋದಿಲ್ಲ. ನೋಡಿ, ಸೀರೆದು ಯಾವಾಗಲೂ ಈ ಪಲ್ಲು ಪ್ಲೇಟ್ಸ್ ಏನು ಮಾಡೋದಿರುತ್ತಲ್ಲ, ಬಿಗ್ನರ್ಸ್ಗಂತೂ ತುಂಬಾ ಟ್ರಿಕ್ಕಿಯಾದ ಕೆಲಸ. ನಾನು ಇದಕ್ಕಿಂತ ಮುಂಚೆ ಒಂದಿಷ್ಟು ಸುಮಾರು ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳಿದ್ದೀನಿ. ಇವತ್ತು ಒಂಥರ ಹೊಸದಿದು, ತುಂಬ ಈಸಿಯಾಗಿರೋಂಥದ್ದು. ಈ ಥರ ಯಾವುದಾದ್ರೂ ಕಾರ್ಡ್ಬೋರ್ಡ್ದು ಅಥವಾ ನಿಮಗೆ ಯಾವುದಾದ್ರೂ ಈ ಶಾಪಿಂಗ್ ಮಾಡಿರ್ತೀರ, ಬ್ಯಾಗ್ ಕೊಟ್ಟಿರ್ತಾರಲ್ವ, ಅದರದ್ದು ಈ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ಲೇಟ್ಸ್ ಅಷ್ಟೇ, ಇಷ್ಟು ಬೇಕಂದರೆ ಇಷ್ಟು ಕಟ್ ಮಾಡ್ಕೊಳ್ಳಿ, ಎಷ್ಟು ಅಗಲ ಬೇಕು ಅನ್ನೋದ್ರ ಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಇಷ್ಟೇ ಆಗಲೇಬೇಕಂದ್ರೆ ಇಷ್ಟೇ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಕಟ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ. ಫಸ್ಟ್ ನೋಡಿ, ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ನಾವು ಪ್ಲೇಟ್ಸ್ ಹೇಗೆ ಮಾಡ್ಕೊಳ್ತೀವಿ ಸೀರೆದು ಅದೇ ಥರನೇ ಒಂಥರ ಈಕ್ವಲಾಗಿ ಫೋಲ್ಡ್ ಮಾಡಿ ತರ್ಬೋದು. ಈ ಥರ ಪ್ಲೇಟ್ಸ್ ಥರ ಬರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಡಿ. ಇದು ಓಪನ್ ಮಾಡಿದೆ ಈ ಥರ ಕಾಣಿಸುತ್ತೆ ನಿಮಗೆ. ನೀವು ಒಂದು ಸಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ಹೇಗೆ ನಾವು ಸೆರಗ್ದು ಪ್ಲೇಟ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ತುಂಬ ಈಸಿಯಾಗಿರೋಂಥ ಮೆಥಡ್ ಇದು, ನೋಡ್ತಿರ್ಬೋದು. ಹೀಗೆ ಇಟ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ನೋಡಿ, ಹೀಗೆ ಇಟ್ಕೊಂಡು ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಇದು ಲೆಂತ್ ಸಾಕಾಗಿಲ್ಲ, ನೀವು ಸೀರೆದ್ದು ಪಲ್ಲುದ ಲೆಂತ್ ನೋಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಆಮೇಲೆ ಇದನ್ನು ರಿಮೂವ್ ಮಾಡ್ಕೊಂಬಿಡಿ. ನೋಡಿ, ಇದನ್ನು ಈ ಥರ
ತೆಗೆದುಬಿಟ್ಟು ನೋಡಿ ಎಷ್ಟು ನೀಟಾಗಿ ಎಷ್ಟೇ ಸುಮ್ಮನೆ ಜೋಡಿಸ್ಕೊಂಡು ಬಿಡೋದು ಅಷ್ಟೇ. ನೋಡಿ ಎಷ್ಟು ನೀಟಾಗಿ, ಏನು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಬಿಗಿನರ್ಸ್ಗಂತೂ ಇದು ತುಂಬ ಯೂಸ್ ಆಗುತ್ತೆ. ನೋಡ್ತಿರ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಹ್ಯಾಕ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾವು ಬ್ಲೌಸ್ ಸ್ಟಿಚ್ ಮಾಡಿಸಿರ್ತೀವಿ ಅಥವಾ ಈಗೆಲ್ಲ ನೋಡಿ ಆನ್ಲೈನಲ್ಲಾಗಿರ್ಬೋದು ಅಥವಾ ಶಾಪಲ್ಲಾಗಿರ್ಬೋದು ರೆಡಿಮೇಡ್ ಬ್ಲೌಸ್ ತೊಗೊಳ್ತೀವಿ. ಬಟ್ ಅದೆಲ್ಲ ಏನೋ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಬ್ಯಾಕ್ ಸೈಡು ಏನಾಗುತ್ತೆ ಗೊತ್ತಾ, ತುಂಬ ಲೂಸ್ ಇರುತ್ತೆ, ಆಮೇಲೆ ಡೀಪ್ ಇರುತ್ತೆ. ಅದನ್ನು ಸ್ವಲ್ಪ ಟೈಟ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು, ಈಸಿಯಾಗಿ ನೋಡಿ ಈ ಥರದ್ದು ನಿಮ್ಮ ಹತ್ರ ಸರ ಇತ್ತು ಅಂತಂದರೆ ನೀವು ಅದಕ್ಕೆ ಹಿಂದೆ ಬ್ಯಾಕ್ ಸೈಡು ನೋಡಿ ಈ ಥರ ನೋಡ್ತಿರ್ಬೋದು, ಈ ಥರ ನೀವು ಅಟ್ಯಾಚ್ ಮಾಡ್ಕೋಬೋದು. ತುಂಬ ಯೂನಿಕಾಗೂ ಇರುತ್ತೆ. ನೋಡ್ತಿರ್ಬೋದು ಒಳ್ಳೆ ಡಿಸೈನರ್ ಬ್ಲೌಸ್ ಲುಕ್ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಈ ಥರ ಸೊಂಟಪಟ್ಟಿ ಆಗಿರ್ಬೋದು ಅಥವಾ ನೆಕ್ ಪೀಸ್ ಆಗಿರ್ಬೋದು, ಇದನ್ನು ಇನ್ನೊಂದು ಥರ ಯಾವ ಥರ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಫಂಕ್ಷನ್ಗಳಿಗೆ, ಮದುವೆಯಲ್ಲಿ ಅಥವಾ ನೈಟ್ ಫಂಕ್ಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಸಾರಿ ಆಗಿರ್ಬೋದು ಅಥವಾ ಲೆಹೆಂಗಾಗಂತೂ ತುಂಬಾ ಸೂಪರಾಗಿರುತ್ತೆ. ಅದು ಏನಂತ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದೊಂದು ಹುಕ್ ಬರುತ್ತಲ್ವ ಅದನ್ನು ಹಾಕಿದ್ದೀನಿ, ಹಾಕಿ ಸ್ವಲ್ಪ ಟೈಟ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು, ಸ್ವಲ್ಪ ಲೂಸ್ ಮಾಡಿ ಇನ್ನೂ ಸ್ವಲ್ಪ ಹೀಗೆ ಬೇಕಾದ್ರೆ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ನೀವು ಕ್ಲಿಪ್ ಬೇಕಾದರೂ ಸಿಗುತ್ತಲ್ವ ಅದು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ ಈ ಥರ ನೆಕ್ ಪೀಸ್ ಆಗಿರ್ಬೋದು ಅಥವಾ ಸೊಂಟದ ಪಟ್ಟಿ ಆಗಿರ್ಬೋದು, ಈ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಅದಕ್ಕೇ ನಾನು ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಡೋರಿ ಕಟ್ಕೊಳ್ಳಿ. ಡೋರಿ ಕಟ್ಕೊಂಡು ಇದನ್ನು ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿಂದ ಹೀಗೆ ಹಿಂದೆ, ಆಮೇಲೆ ಅದು ಡೋರಿ ಕಾಣದೇ ಇರೋ ಥರ ನೀವು ಹೇರ್ ಒಳಗಿಂದ ನೀವು ಟೈಟ್ ಮಾಡ್ಕೊಂಬಿಡಿ. ಆಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸುತ್ತಲ್ವ, ಸೂಪರಾಗಿ ಕಾಣಿಸುತ್ತೆ. ನೋಡಿ ಇನ್ನೊಂದು ಹ್ಯಾಕು ಹೇಳ್ತೀನಿ. ಇದು ಹೇಗೋ ನಾವು ಡೋರಿ ಕಟ್ಟಿದ್ದೀವಲ್ವ, ನಿಮಗೆ ಬೇಕು ಅಂದರೆ ಮಕ್ಕಳಿಗೆ ಈ ಥರ ಹೇರೆಲ್ಲ ಬಿಟ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ನೀಟಾಗೆಲ್ಲ ಬಿಟ್ಟು ಇದನ್ನು ಆ್ಯಸ್ ನೀವು ಹೇರ್ ಬ್ಯಾಂಡ್ ಥರ ಸಹ ಇಲ್ಲಿ ಹಾಕ್ಕೊಂಡು ಹೇರ್ ಒಳಗಿಂದ ಈ ಥರ ತಗೊಂಡು ಇಲ್ಲಿ ಹಿಂದ್ಗಡೆ ಟೈಟ್ ಮಾಡ್ಕೊಂಬಿಡಿ. ಗೊತ್ತಾಯ್ತಲ್ವ? ಈ ಥರ ನೋಡಿ, ಹೀಗೂ ಚೆನ್ನಾಗಿರುತ್ತೆ. ನಾವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ ಸೀರೆ ಪಲ್ಲು ಏನಿರುತ್ತಲ್ವ, ನಾವಿಲ್ಲಿ ಒಂದು ಪಿನ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಆಲ್ರೆಡಿ ಒಂದು ಪಿನ್ ಮಾಡ್ಕೊಂಡಿರ್ತೀವಿ, ಇದು ನಮಗೆ ಸಿಗುತ್ತೆ. ಹಾಗಾಗಿ ನೀಟಾಗಿ ಪಿನ್ ಮಾಡ್ಕೋತೀವಿ. ಬಟ್ ಇನ್ನೂ ಕೆಳಗಡೆ ಇನ್ನೊಂದು ಇಲ್ಲಿ ಮಾಡ್ಕೋಬೇಕಂತ ಇರುತ್ತೆ. ಬಟ್ ಇಲ್ಲಿ ಮಾಡ್ಕೊಳೋದ್ರಿಂದ ಏನು ಲಾಭ ಅಂತಂದರೆ, ನಾವು ಈ ಥರ ಬಾಗಿದಾಗ ಈ ಥರ ನೋಡಿ ಹೀಗೆ ಬಂದುಬಿಡುತ್ತೆ. ಹೀಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಇನ್ನೊಂದು ಕೆಳಗಡೆ ಒಂದು ಪಿನ್ ಮಾಡ್ತೀವಲ್ವ, ಬಟ್ ಕೈ ಹೋಗೋದೇ ಇಲ್ಲ. ಆಗೇನು ಮಾಡ್ತೀವಿ, ಯಾರ್ದಾದ್ರೂ ಹೆಲ್ಪ್ ತೊಗೊಳ್ತೀವಿ. ಬಟ್ ಯಾರ್ದು ಹೆಲ್ಪ್ ಇಲ್ದೇ ನಾವೇ ಹೇಗೆ ಪಿನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ. ಅಷ್ಟೇ ನೀಟಾಗಿ ಮಾಡಿಬಿಟ್ಟು ಈ ಥರ ಎಕ್ಸ್ ಪಿನ್ ಇರುತ್ತಲ್ವ, ಇದನ್ನು ಏನಿಲ್ಲ ಈಗ ಫಿಕ್ಸ್ ಮಾಡಿಬಿಡಿ ಅಷ್ಟೇ. ಯಾಕಂದರೆ ಪಿನ್ ಅಂದರೆ ಒಳಗಿಂದ ನಾವು ಹಾಕಿ ಮತ್ತೆ ಅದನ್ನು ಹೀಗೆ ತೆಗೆದು ಹಾಕೋದಕ್ಕೆ ಕೈ ಸಿಗೋದಿಲ್ಲ. ನೋಡ್ತಿರ್ಬೋದು ನೋಡಿ, ಈಸಿಯಾಗಿ ನಾವೇ ಹಾಕ್ಕೊಂಡ್ಬಿಡ್ಬೋದು. ಹಾಗೆ ಇದರಿಂದ ಇನ್ನೊಂದು ಏನು ಲಾಭ ಅಂದರೆ, ಸೀರೆ ನಾವು ಹಾಕಬೇಕಾದಾಗ ನಮಗೆ ಚುಚ್ಚುತ್ತೆ, ಕಾಣಿಸೋದಿಲ್ಲ. ಆಮೇಲೆ ಫುಲ್ಲು ಹಿಂದೆ ಹೋಗಲ್ಲ ನಮ್ಮ ಕೈ. ಹಾಗಾಗಿ ಸೀರೆಗೂ ಹೋಲಾಗಲ್ಲ, ಪ್ಲಸ್ ನಮಗೂ ಚುಚ್ಕೊಳಲ್ಲ.
ನೋಡಿ ಈ ಹ್ಯಾಕು ನಿಮಗೆ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೋಡಿ ನೆಕ್ಸ್ಟ್ ನೋಡೋಣ. ನಾವು ಫಂಕ್ಷನ್ಗೆ ಹೋಗಬೇಕಾದ್ರೆ, ಏನಾದರೂ ಪಾರ್ಟಿಗೆ ಹೋಗ್ಬೇಕಾದ್ರೆ ಮೇಕಪ್ ಅಂತೂ ಮಾಡ್ಕೊಳ್ತೀವಲ್ವ, ಹಾಗೆ ನೆಕ್ಕಿಗೆ ಸಹ ನಾವು ಮಾಡ್ಕೊಳ್ತೀವಿ. ಹಾಗೇನಾಗುತ್ತೆ ಗೊತ್ತಾ, ನೆಕ್ಕಿಗೆಲ್ಲನೂ ಇಲ್ಲೆಲ್ಲ ಫೌಂಡೇಶನ್ ಎಲ್ಲ ಹಾಕ್ಬಿಟ್ಟು ವೈಟ್ ಆಗುತ್ತೆ. ಬಟ್ ಈ ಥರದ್ದು ಬ್ಲೌಸ್ ಆದರೆ ನಾವು ವಾಶ್ ಮಾಡ್ಕೊಳ್ಬೋದು. ಬಟ್ ರೇಷ್ಮೆ ಬ್ಲೌಸು ಆ ಥರ ಇತ್ತಂದರೆ ನಾವು ಪದೇ ಡ್ರೈ ಕ್ಲೀನ್ ಕೊಡೋಕ್ಕಾಗಲ್ಲ. ಹಾಗಾಗಿ ಅದಕ್ಕೊಂದು ಒಳ್ಳೆ ಹ್ಯಾಕ್ ಅಂತಂದರೆ ಈ ಥರ ನೋಡಿ, ಡಬಲ್ ಸೈಡ್ ಟೇಪ್ ಬರುತ್ತೆ ನಿಮಗೆ. ಫುಲ್ಲು ನಿಮಗೆ ಇಲ್ಲಿಂದ ಇಲ್ಲಿಗೆ ಈ ಥರ ಕಾಣಿಸ್ತಾ ಇದೆಯಾ, ಈ ಥರ ಒಳಗಡೆ ಆಚೆ ಕಾಣಬಾರ್ದು. ಈ ಥರ ನೀವು ಡಬಲ್ ಸೆಟ್ಟು ಇದನ್ನು ತೆಗೆದ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು. ಒಟ್ಟಿನಲ್ಲಿ ಏನು ಅಂತಂದರೆ ನಮಗೆ ಬ್ಲೌಸಿಗೆ ಫೌಂಡೇಶನ್ ಆಗಬಾರ್ದು, ಪೌಡ್ರು ಅದೆಲ್ಲ ಆಗಿ ಒಂಥರ ವೈಟ್ ಆಗುತ್ತೆ. ನಿಮಗೆ ಗೊತ್ತೇ ಇರುತ್ತೆ, ಈ ಥರ ಸುಮಾರು ಜನಕ್ಕೆ ಹಾಗೇ ಆಗಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ಹ್ಯಾಕು ತುಂಬಾ ಯೂಸ್ ಆಗುತ್ತೆ. ಹಾಗೆ ಡ್ರೈ ಕ್ಲೀನಿಂಗು ದುಡ್ಡು ಉಳಿಯುತ್ತೆ. ನೋಡಿ, ನಾವು ಸಾರಿ ವೇರ್ ಮಾಡಿದಾಗ ಸೆಂಟ್ರ್ ಪ್ಲೇಟ್ಸ್ ಎಲ್ಲ ನಾವು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ತೀವಿ. ಫೋಲ್ಡ್ ಮಾಡಿಕೊಂಡು ಏನು ಮಾಡ್ತೀವಿ, ನಾವು ಇಲ್ಲಿ ಸೆಂಟ್ರಲ್ಲಿ ಒಂದು ಪಿನ್ ಹಾಕ್ತೀವಿ, ದೊಡ್ಡದೊಂದು ಪಿನ್ ಹಾಕ್ತೀವಿ. ಬಟ್ ಆ ಥರ ಪಿನ್ ಹಾಕಬೇಡಿ. ಅದು ಯಾಕಂದರೆ ನಮಗೆ ಕೂತ್ಕೊಂಡಾಗ, ಎಸ್ಪೆಷಲಿ ಕೆಳಗಡೆ ಏನಾದರೂ ಕೂತ್ಕೊಂಡಾಗ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ. ಓಪನ್ ಆಗಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಚುಚ್ಕೊಳ್ಳುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು ಗೊತ್ತಾ, ಈ ಥರ ಎಕ್ಸ್ದು ಪಿನ್ ತೊಗೊಂಡು ನೋಡ್ತಿರ್ಬೋದು, ಈ ಥರ ಎಲ್ಲನೂ ಒಳಗಡೆ ಪೆಟ್ಟಿಕೋಟು ಎಲ್ಲ ಸೇರಿಸಿ, ಆಮೇಲೆ ನಿಮ್ಗೆ ಕಾಣುತ್ತೆ ಅನ್ನೋದಾದರೆ ಈ ಥರ ಬೇಕಾದರೆ ಒಂದು ಮೇಲಿನ ಪ್ಲೇಟ್ ಏನಿರುತ್ತಲ್ವ ಅದು ಒಂದು ತೆಗೆದು ಅದನ್ನು ಬಿಟ್ಟು ಮಿಕ್ಕಿದ ಪ್ಲೇಟ್ಸಿಗೆಲ್ಲನೂ ಈ ಥರ ಹಾಕ್ಬಿಟ್ಟು ಮತ್ತು ಆ ಪ್ಲೇಟ್ನ ನೋಡಿ ಈ ಥರ ಹಾಕ್ಬಿಟ್ರೆ ನಿಮಗೆ ಕಾಣಿಸೋದೇ ಇಲ್ಲ. ನೋಡಿದ್ರಲ್ವ, ನೋಡಿ ಕಾಣಿಸೋದೇ ಇಲ್ಲ. ಆಮೇಲೆ ನಿಮಗೆ ಇದು ಓಪನೂ ಆಗಲ್ಲ. ಆಮೇಲೆ ಇದ್ರದ್ದು ಎಡ್ಜಸ್ ಏನೂ ಶಾರ್ಪ್ ಇರಲ್ಲ, ಏನಿಲ್ಲ. ನಿಮಗೆ ಕೂತ್ಕೊಂಡಾಗೂ ಅಷ್ಟೇ ಅದೇನು ಓಪನೂ ಆಗಲ್ಲ, ನಿಮ್ಗೆ ಯಾವುದೇ ರೀತಿ ಚುಚ್ಕೊಳಲ್ಲ. ನೋಡಿ ಕಾಣಿಸೋದೇ ಇಲ್ಲ ನಾವಿಲ್ಲಿ ಏನಾದರೂ ಹಾಕಿದ್ದೀವಿ ಅನ್ನೋದು. ನಿಮಗೆ ನೀಟಾಗಿ ಟೈಟಾಗೂ ಇರುತ್ತೆ. ಈ ಹ್ಯಾಕು ನಿಮಗೆ ತುಂಬ ಯೂಸ್ ಆಗುತ್ತೆ. ನೋಡಿ ನೆಕ್ಸ್ಟ್ ಹ್ಯಾಕ್ ನೋಡೋಣ. ಈ ಥರ ಒಂದು ಮೆಟಲ್ ಬಳೆ ತೊಗೊಳ್ಳಿ, ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಇದಕ್ಕೆ ನೋಡ್ತಿರ್ಬೋದು ಹೀಗಿಟ್ಟು ಈ ಕಡೆಯಿಂದ ರಬ್ಬರ್ ಬ್ಯಾಂಡ್ ತೊಗೊಂಡು ಈ ಥರ ಗಂಟು ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಗಂಟು ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಮಾಡಿಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ನಮ್ಮ ಪಲ್ಲು ಏನಿರುತ್ತಲ್ವ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಇದ್ರ ಒಳಗಡೆಯಿಂದ, ಗೊತ್ತಾಯ್ತಲ್ವ, ಇದ್ರ ಒಳಗಡೆಯಿಂದ ಹಾಗೆ ಮತ್ತು ಈ ಕಡೆಯಿಂದ ಒಂದಷ್ಟು ಈ ಥರ ಸರಿ ಮಾಡ್ತಾ ಬನ್ನಿ. ಈ ಥರ ಸರಿ ಮಾಡ್ತಾ ಬಂದು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿವರೆಗೂ ಮಾಡ್ತಾ ಬರಬೇಕು. ಇದು ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ, ಬಟ್ ಈ ಥರ ಇರುತ್ತೆ ನೋಡಿ, ಆ ಥರದ್ದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ತೊಗೊಂಡಿದ್ನಲ್ಲ ಅಂತ ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇನಾಗುತ್ತೆ ಗೊತ್ತಾ, ಈ ಥರ ಇಲ್ಲಿ ನಿಮಗೆ ಕಾಣಿಸುತ್ತೆ. ಈ ಥರ ಮೆಟಲ್ದು ಬೇಕಾದರೆ ನೀವು ಮಾಡ್ಕೊಳ್ಬೋದು, ಅಥವಾ ನಿಮಗೆ ಇದೇ ಕಲರು, ನಿಮಗೆ ಸೀರೆ ಕಲರ್ ಯಾವುದು ಮ್ಯಾಚಿಂಗ್ ಇರುತ್ತೋ ಅದು ಬೇಕಾದರೂ ತೊಗೊಳ್ಬೋದು. ನಿಮಗೆ ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಇಲ್ಲಾಂದರೆ ಈ ಥರ ಗೋಲ್ಡ್ ಕಲರ್ದು ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಎಲ್ಲ ಪಲ್ಲು ಮಾಡಿಕೊಂಡು ಇಲ್ಲಿ ನಾವು ಪಿನ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಇದು ಸುಮ್ಮನೆ ಡಿಸೈನಿಗಂತ ಇಲ್ಲಿ ಈ ಥರ ಹಾಕ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಳ್ಳಿ.
ಎಲ್ಲನೂ ಇಷ್ಟು ಈ ಥರ ಹಾಕ್ಕೊಳ್ಳಿ. ಎಷ್ಟು ನೀಟಾಗಿ ಕಾಣಿಸುತ್ತೆ, ತುಂಬ ಲುಕ್ ಸಹ ಚೆನ್ನಾಗಿ ಬರುತ್ತೆ ನಿಮಗೆ ಸೀರೆದು. ಈ ಥರ ಅದೇ ಹೇಳಿದ್ನಲ್ವ, ನನಗೆ ಸೀರೆದು ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. ಬಟ್ ಈ ಥರ ಸೀರೆ ಏನೋ ಇರುತ್ತೆ ನೋಡಿ, ಸ್ಮೂತಾಗಿರೋಂಥದ್ದು, ಬಾರ್ಡ್ರಿಗೆ ಇರದೇ ಇರೋಂಥದ್ದು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಹ್ಯಾಕ್ ನೋಡೋಣ. ಈ ಥರ ಫ್ಲವರ್ ಇರುತ್ತೆ, ಅದು ನೋಡಿ ಹಿಂದ್ಗಡೆ ಇದು ಹೇರ್ ಬ್ಯಾಂಡಿಗೆ ಬಂದಿದ್ದು ನನ್ನ ಮಗಳದು. ಇದು ಕಿತ್ತೋಯ್ತು. ಬಟ್ ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ಥರ ಕ್ಲಿಪ್ ತೊಗೊಳ್ಳಿ. ಇದನ್ನು ಪರ್ಮನೆಂಟಾಗಿ ಗ್ಲೂ ಅಂಟಿಸ್ಬಿಟ್ಟು ಬೇಕಾದರೂ ನೀವು ಈ ಥರ ಹಾಕ್ಬೋದು, ಅಥವಾ ಈ ಥರ ಡಬಲ್ ಸೈಡು ಟೇಪು ಬೇಕಾದರೂ ಸ್ವಲ್ಪ ತೊಗೊಂಡು ಈ ಥರ ಓಪನ್ ಮಾಡಿಕೊಂಡು ನೋಡಿ ಈ ಥರ ಹಾಕಿಬಿಟ್ಟು ಜಸ್ಟ್ ಎಲ್ಲಿ ಬೇಕಾದ್ರೂ ಈ ಥರ ಫಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈ ಥರ ತಗೊಂಡು ಎಲ್ಲಿ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ನೋಡಿ ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ಹ್ಯಾಕ್ ನೋಡೋಣ. ಕೆಲವೊಂದು ನಾವು ಸೀರೆ ತೊಗೊಂಡಿರ್ತೀವಿ, ಅದರಲ್ಲಿ ಬ್ಲೌಸ್ ಬಂದಿರಲ್ಲ. ಗೊತ್ತಿಲ್ಲದೇ ನಾವು ಕಟ್ ಮಾಡಿಬಿಟ್ಟು ಬ್ಲೌಸು ಅಂದರೆ ರನ್ನಿಂಗಲ್ಲಿ ಬಂದರೆ ಗೊತ್ತೇ ಆಗೋಲ್ಲ. ನಾನು ಒಂದು ಸೀರೆ ಹಾಗೆ ಮಾಡಿಬಿಟ್ಟಿದ್ದೀನಿ, ಕಟ್ ಮಾಡಿಸ್ಬಿಟ್ಟು ಬ್ಲೌಸ್ ಸ್ಟಿಚಸ್ ಕೊಟ್ಬಿಟ್ಟಿದ್ದೀನಿ. ಅದು ಸೀರೆ ಲೆಂತು ತುಂಬ ಚಿಕ್ಕದಾಗ್ಬಿಟ್ಟಿದೆ. ಅಥವಾ ಕೆಲವೊಂದು ಬರೋದೇ ಸ್ವಲ್ಪ ಲೆಂತ್ ಕಡಿಮೆ ಇರುತ್ತೆ, ನಾವೇನು ಟೇಪ್ ತೊಗೊಂಡೋಗ್ಬಿಟ್ಟು ಅಳತೆ ಮಾಡಿ ಅಂತೂ ತೊಗೊಳಕ್ಕಾಗಲ್ಲ, ತೊಗೊಂಡ್ಬಿಟ್ಟಿರ್ತೀವಿ. ಆಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು, ಸೇಮ್ ಕಲರು, ಆ ಸೀರೆ ನಿಮ್ಗೆ ಯಾವ ಕಲರ್ ಇರುತ್ತೆ ಅದೇ ಕಲರು ಸಿಲ್ಕಲ್ಲಿ ಒಂದು ಸ್ವಲ್ಪ ಈ ಥರ ಕ್ಲಾತ್ ತೊಗೊಂಡ್ಬಿಟ್ಟು ಈ ಥರ ನೋಡಿ, ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಮೀಟ್ರು 1/2 ಮೀಟ್ರು ಈ ಥರ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗೋಂಥದ್ದು ಸಿಲ್ಕ್ ಥರ ತೊಗೊಂಬಿಡಿ. ಹಾಗೆ ನಿಮಗೆ ಗೊತ್ತೇ ಆಗೋಲ್ಲ. ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಬಿಡಿ, ಆಗ ಲೆಂತು ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ವೆಸ್ಟ್ ಸೈಜು ಸ್ವಲ್ಪ ದಪ್ಪ ಇರುತ್ತೆ, ಅವ್ರಿಗೂ ಸಹ ಅಷ್ಟೇ. ಯಾಕಂದರೆ ಒಂದು ರೌಂಡ್ ಸುತ್ತೋದ್ರೊಳಗೆ ಸ್ವಲ್ಪ ಜಾಸ್ತಿ ಲೆಂತ್ ಬೇಕಾಗುತ್ತೆ, ಅಂಥವ್ರಿಗೆ ಸಹ ತುಂಬ ಯೂಸ್ ಆಗುತ್ತೆ ಈ ಟ್ರಿಕ್. ನೋಡಿ ಇಷ್ಟ ಆಗಿತ್ತು ಕೆಲವೊಂದಿಷ್ಟು ಹ್ಯಾಕ್ಸು. ಇದರಲ್ಲಿ ನಿಮಗೆ ಯಾವ ಹ್ಯಾಕ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ ಕೆಲವೊಂದಿಷ್ಟು ಗೊತ್ತಿರ್ಬೋದು, ಕೆಲವೊಂದಿಷ್ಟು ಗೊತ್ತಿರಲ್ಲ. ನಾವು ಯಾವುದೇ ಆಗಲಿ ಅಯ್ಯೋ ಅದು ಯೂಸ್ ಆಗೋಲ್ಲ, ಇದು ಯೂಸ್ ಆಗೋಲ್ಲ, ನೆಕ್ ದೊಡ್ಡದಾಯಿತು ಅಂತ ಬಿಸಾಡೋದು ಅದೆಲ್ಲ ಬೇಡ. ಏನಾದರೂ ಯೂಸ್ ಮಾಡಿ, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ನಿಮಗೆ ಯಾವುದಾದ್ರೂ ಐಡಿಯಾ ಬಂದರೆ ನನಗೂ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಎಲ್ಲರಿಗೂ ಶೇರ್ ಮಾಡ್ತೀನಿ. ಹಾಗೆ ಸುಮಾರು ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಂದು ವೀಡಿಯೋಸ್ ಮಾಡಿದ್ದೀನಿ, ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.